ಮ್ಯಾಡ್ ಸ್ಕ್ವೇರ್ ಚಿತ್ರವು ಕಲ್ಯಾಣ್ ಶಂಕರ್ ಅವರ ಡೈರೆಕ್ಷನ್ ಅವರ ಚಿತ್ರ ಆಗಿದ್ದು, ಇದು 2023ರಲ್ಲಿ ರಿಲೀಸ್ ಆದಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಚಿತ್ರ ಆದಂಥ ಮ್ಯಾಡ್ ಚಿತ್ರದ ಸೀಕ್ವೆಲ್ ಆಗಿದೆ. ಮ್ಯಾಡ್ ಚಿತ್ರವು ಒಂದು ತೆಲುಗು ಚಿತ್ರವಾಗಿದ್ದು, ಮ್ಯಾಡ್ ಚಿತ್ರವು ಸೃಷ್ಟಿ ಮಾಡಿದಂಥ ಕ್ರೇಜಿಗೆ ಎಲ್ಲರೂ ಮ್ಯಾಡ್ ಸ್ಕ್ವೇರ್ ನೋಡಲು ವೇಟ್ ಮಾಡ್ತಾ ಇದ್ರು ಅಂತ ಹೇಳ್ಬೋದು. ನಮ್ಮ ನಾರ್ನೆ ನಿತಿನ್, ರಾಮ್ ನಿತಿನ್ ಮತ್ತು ಸಂಗೀತ್ ಶೋಭನ್ ಅವರು ಲೀಡ್ ರೋಲ್ನಲ್ಲಿ ನಟಿಸಿರುವಂಥ ಈ ಚಿತ್ರವು ಮ್ಯಾಡ್ ಚಿತ್ರನ ಕ್ರೇಜನ್ನು ರೀಚ್ ಮಾಡ್ತಾ ಅಥವಾ ಇಲ್ವಾ, ಏನೇನಿದೆ ಚಿತ್ರದ ಸ್ಟೋರಿ ಎಲ್ಲನೂ ನೋಡ್ಕೊಂಡು ಬರೋಣ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೂವಿ ಮ್ಯಾಡ್ ಕನ್ನಡ. ನಾವು ಇವತ್ತು ಮ್ಯಾಡ್ ಚಿತ್ರದ ಸೀಕ್ವೆಲ್ ಆದಂಥ ಮ್ಯಾಡ್ ಸ್ಕ್ವೇರ್ ಚಿತ್ರದ ಬಗ್ಗೆ ನೋಡ್ತಾ ಇದ್ದೀವಿ. ಮ್ಯಾಡ್ ಚಿತ್ರದಲ್ಲಿ ತೋರಿಸಿರುವಂಥ ಕಾಲೇಜ್ ಡ್ರಾಮಾ ಮತ್ತು ಕಾಮಿಡಿ ಅಂತೂ ಎಕ್ಸ್ಟ್ರಾಡಿನರಿ ಆಗಿತ್ತು. ಈಗ ಮ್ಯಾಡ್ ಸ್ಕ್ವೇರ್ನಲ್ಲಿ ಸ್ನೇಹಿತರೆಲ್ಲ ಕಾಲೇಜ್ ಮುಗಿಸಿ ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಆದರೆ ಇವರ ಸ್ನೇಹಿತನಾದ ಲಡ್ಡು ಅವನ ಮದುವೆ ಇರೋದ್ರಿಂದ ಮಾತ್ರ ಎಲ್ಲರೂ ಒಂದಾಗ್ತಾರೆ. ಗೋವಾದಲ್ಲಿ ನಡೆಯುವಂಥ ಲಡ್ಡುನ ಮದುವೆಯಲ್ಲಿ ಮನೋಜ್, ಅಶೋಕ್, ಡಿಡಿ ಮೂವರು ಸೇರಿ ಸೃಷ್ಟಿ ಮಾಡುವಂಥ ಸಮಸ್ಯೆ ಮತ್ತು ಗದ್ದಲಗಳು ತುಂಬ ಕಾಮಿಡಿಯಾಗಿ ತೋರಿಸಿದ್ದಾರೆ. ಏನೆಲ್ಲ ಡ್ರಾಮಾ ನಡೆಯುತ್ತೆ ಲಡ್ಡು ಅವರ ಮದುವೆಯಲ್ಲಿ ಅನ್ನೋ ಪ್ರಸಂಗವೇ ಮ್ಯಾಡ್ ಸ್ಕ್ವೇರ್ ಚಿತ್ರದ ಮುಖ್ಯ ಕಥೆಯಾಗಿದೆ. ಇನ್ನು ಮ್ಯಾಡ್ ಸ್ಕ್ವೇರ್ ಚಿತ್ರದ ಬಗ್ಗೆ ನೋಡೋದಾದರೆ, ಇಲ್ಲಿ ನಮ್ಮ ಡೈರೆಕ್ಟರ್ ಆದ ಕಲ್ಯಾಣ್ ಶಂಕರ್ ಅವರು ಪೂರ್ತಿ ಚಿತ್ರವನ್ನು ಹಾಸ್ಯಮಯ ಮಾಡೋದಕ್ಕೆ ಹೋಗಿದ್ದಾರೆ. ಇದು ಅಷ್ಟೇನೂ ವರ್ಕೌಟ್ ಆಗಿಲ್ಲ ಅಂತ ಹೇಳ್ತೀನಿ. ಮ್ಯಾಡ್ ಚಿತ್ರ ಸಂಪೂರ್ಣ ಕಾಲೇಜಲ್ಲಿ ನಡೆದರೆ, ಮ್ಯಾಡ್ ಸ್ಕ್ವೇರ್ ಚಿತ್ರ ಸಂಪೂರ್ಣವಾಗಿ ಸ್ನೇಹಿತನ ಮದುವೆಯಲ್ಲಿ ಸಾಗುತ್ತೆ. ಮ್ಯಾಡ್ ಚಿತ್ರವು ಕಾಮಿಡಿ ಜೊತೆಗೆ ಒಂದು ಒಳ್ಳೆ ಎಮೋಷನ್ ಕಂಟೆಂಟ್ ಕೂಡ ಹೊಂದಿತ್ತು. ಆದರೆ ಮ್ಯಾಡ್ ಸ್ಕ್ವೇರ್ ಚಿತ್ರ ಪೂರ್ಣವಾಗಿ ಕಾಮಿಡಿಯಿಂದ ತುಂಬಿದೆ. ಇನ್ನು ನಾವು ಚಿತ್ರದ ಬೆಸ್ಟ್ ಸೈಡ್ ಬಗ್ಗೆ ನೋಡೋದಾದರೆ, ಮೊದಲನೇದಾಗಿ ಮ್ಯಾಡ್ ಚಿತ್ರ ಅದು ಸೃಷ್ಟಿ ಮಾಡಿರುವಂಥ ಕ್ರೇಜ್ ಸಲುವಾಗಿ ಜನ ಮ್ಯಾಡ್ ಸ್ಕ್ವೇರ್ ನೋಡೋದಕ್ಕೆ ಇಷ್ಟಪಡ್ತಾರೆ. ಇನ್ನೊಂದು, ನಮ್ಮ ಚಿತ್ರದಲ್ಲಿ ಬರುವಂಥ ಕ್ಯಾರೆಕ್ಟರ್ಗಳು, ಲಡ್ಡು ಕ್ಯಾರೆಕ್ಟರ್, ಡಿಡಿ ಮತ್ತು ಮನೋಜ್ ಕ್ಯಾರೆಕ್ಟರ್ಗಳು ತುಂಬಾ ಚೆನ್ನಾಗಿ ಬಂದಿವೆ. ಚಿತ್ರದ ಇನ್ನೊಂದು ಹೈಲೈಟ್ ಅಂದರೆ ಅದು ಲಡ್ಡು ಅವರ ಕ್ಯಾರೆಕ್ಟರ್ ತುಂಬಾ ಹಾಸ್ಯಮಯವಾಗಿ ಬಂದಿದೆ ಮತ್ತು ಅವರ ನಟನೆ ಕೂಡ ಚೆನ್ನಾಗಿದೆ. ಇನ್ನು ತಮನ್ನಾ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಚೆನ್ನಾಗಿ ಬಂದಿದೆ. ಸ್ಟೋರಿ ಬಿಟ್ಟು ನೋಡೋದಾದರೆ ಬರೀ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಲ್ಲಿ ಇದೊಂದು ಒಳ್ಳೆ ಸಿನಿಮಾ ಆಗಿದೆ. ಇನ್ನು ಚಿತ್ರದ ವರ್ಸ್ಟ್ ಸೈಡ್ ಬಗ್ಗೆ ನೋಡೋದಾದರೆ, ನನಗೆ ಅನಿಸಿದ ಹಾಗೆ ಚಿತ್ರದಲ್ಲಿ ಒಂದೊಳ್ಳೆ ಸ್ಟೋರಿ ಇಲ್ಲ ಅಂತ ಹೇಳ್ಬೋದು. ಮ್ಯಾಡ್ ಚಿತ್ರಕ್ಕೆ ಕಂಪೇರ್ ಮಾಡಿದರೆ ಮ್ಯಾಡ್ ಸ್ಕ್ವೇರ್ ಅಷ್ಟೇನೂ ಚೆನ್ನಾಗಿ ಬಂದಿಲ್ಲ. ಇನ್ನು ಚಿತ್ರದಲ್ಲಿ ಬರೀ ಕಾಮಿಡಿ ಸೀನ್ಗಳನ್ನು ತೋರಿಸೋದಕ್ಕೆ ಹೋಗಿದ್ದಾರೆ. ಎಲ್ಲ ಒಂದು ಕಡೆ ಇದು ಚಿತ್ರದ ನೆಗೆಟಿವ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ಬೋದು. ಚಿತ್ರದಲ್ಲಿ ಮಾಡಿರೋ ಕೆಲವು ಸೀನ್ಗಳಿಗಂತೂ ಯಾವುದೇ ಥರದ ಲಾಜಿಕ್ ಕೂಡ ಇಲ್ಲ. ಚಿತ್ರದಲ್ಲಿ ಅಂಥ ಯಾವುದೇ ಹಿಟ್ ಸಾಂಗ್ಗಳು ನೋಡೋದಕ್ಕೆ ಸಿಗೋದಿಲ್ಲ. ಚಿತ್ರವು ಮೊದಲಾರ್ಧದಲ್ಲಿ ಚೆನ್ನಾಗಿ ಕಾಣಿಸಿಕೊಂಡ್ರೆ ದ್ವಿತೀಯಾರ್ಧದಲ್ಲಿ ಬೋರ್ ಆಗೋದು ಖಂಡಿತ. ಇನ್ನು ನಟನೆ ಬಗ್ಗೆ ಹೇಳೋದಾದರೆ, ನಾರ್ನೆ ನಿತಿನ್ ಅವರು ಚೆನ್ನಾಗಿ ನಟನೆಯನ್ನು ಮಾಡಿದ್ದಾರೆ. ರಾಮ್ ನಿತಿನ್ ಅವರು ಅಚ್ಚುಕಟ್ಟಾಗಿ ಪಾತ್ರವನ್ನು ನಿರ್ವಹಿಸಿದರೆ, ಸಂಗೀತ್ ಶೋಭನ್ ಮತ್ತು ವಿಷ್ಣು ಓಯ್ ಚಿತ್ರದಲ್ಲಿರುವ ಒಳ್ಳೆಯ ನಟನೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಹಿರಿಯ ಹಾಸ್ಯ ನಟರಾದಂಥ ಸುನಿಲ್ ಅವರು ಎಲ್ಲ ಒಂದು ಕಡೆ ಫೇಲ್ ಆಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಓವರಾಲ್ ಆಗಿ ನೋಡಬೇಕಾದ್ರೆ ಮ್ಯಾಡ್ ಚಿತ್ರವು ಸಾಕಷ್ಟು ಹಾಸ್ಯದ ಜೊತೆಗೆ ಒಳ್ಳೆಯ ಕಂಟೆಂಟ್ ಹೊಂದಿತ್ತು. ಆದರೆ ಮ್ಯಾಡ್ ಸ್ಕ್ವೇರ್ ನಮಗೆಲ್ಲ ನಿರಾಶೆಯನ್ನು ಮೂಡಿಸಿದೆ. ಮತ್ತು ನಾವು ಕಂಟೆಂಟ್ ಮತ್ತು ಸ್ಟೋರಿನ ಬಿಟ್ಟು ಓನ್ಲಿ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ನೋಡೋದಾದರೆ ಇದು ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳ್ಬೋದು. ಯಾರಾದರೂ ಈ ಚಿತ್ರನ ನೋಡಿಲ್ಲ ಅಂದರೆ ನೆಟ್ಫ್ಲಿಕ್ಸಲ್ಲಿ ಕನ್ನಡದಲ್ಲಿ ಸ್ಟ್ರೀಮಿಂಗ್ ಆಗ್ತಾಯಿದ್ದು ಹೋಗಿ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.